ಹಾಯ್ ಹಲೋ ನಮಸ್ಕಾರ. ನಮ್ಮ ಗ್ರೀಟಿ ವ್ಲಾಗ್ಸ್ ಚಾನೆಲ್ನ ಇನ್ನೊಂದು ಹೊಸ ವಿಡಿಯೋಗೆ ಸ್ವಾಗತ. ಈ ವಿಡಿಯೋದಲ್ಲಿ ನಾವು ಲಾಂಗ್ ವೀಕೆಂಡ್ ಸಮಯದಲ್ಲಿ ಹೋದ ಒಂದು ಸುಂದರ ಮತ್ತು ಮರೆಯಲಾಗದ ಕುಟುಂಬ ಪ್ರವಾಸದ ಬಗ್ಗೆ ಹಂಚಿಕೊಳ್ಳಲಿದ್ದೀವಿ. ಈ ಟ್ರಿಪ್ ನಮಗೆ ತುಂಬಾ ವಿಶೇಷವಾಗಿತ್ತು. ಇದರಲ್ಲಿ ಭಕ್ತಿ, ಪ್ರಯಾಣ, ನೆನಪುಗಳು ಮತ್ತು ಭಾವನೆಗಳು ಸೇರಿದ್ವು. ನಾವು ಮಂತ್ರಾಲಯ, ರಾಯಚೂರು, ನನ್ನ ಹುಟ್ಟೂರು ಶಕ್ತಿನಗರ ಮತ್ತು ಮೆಹಬೂಬ್ ನಗರದ ಹನುಮಾನ್ ದೇವಸ್ಥಾನಕ್ಕೆ ಭೇಟಿ ನೀಡಿದ್ವು. ನಾವು ಬೆಂಗಳೂರಿಂದ ಪ್ರಯಾಣವನ್ನ ಆರಂಭಿಸಿ ಮಂತ್ರಾಲಯದ ಕಡೆಗೆ ಹೊರಟೆವು. ಸಂಜೆ ಸುಮಾರು 8 ಗಂಟೆಗೆ ಮಂತ್ರಾಲಯ ತಲುಪಿದೆವು. ನೇರವಾಗಿ ಮಂತ್ರಾಲಯದ ಶ್ರೀ ರಾಘವೇಂದ್ರ ಸ್ವಾಮಿ ದೇವಸ್ಥಾನಕ್ಕೆ ದರ್ಶನಕ್ಕೆ ಹೋದೆವು. ದೇವಸ್ಥಾನದ ಆವರಣ ಭಕ್ತರಿಂದ ತುಂಬಿತ್ತು. ಅದು ಗುರುವಾರವಾಗಿದ್ದರಿಂದ, ಅಂದ್ರೆ ಶ್ರೀ ಗುರುರಾಯರ ದಿನವಾದ ಕಾರಣ ಭಾರಿ ಜನಸಂದಣಿ ಇತ್ತು. ಆದ್ರೂ ಅಲ್ಲಿ ಒಂದು ದೈವಿಕ ಮತ್ತು ಶಾಂತ ವಾತಾವರಣ ಇತ್ತು. ನಾವು ತಾಳ್ಮೆಯಿಂದ ಕಾಯ್ದು ಶ್ರೀ ರಾಘವೇಂದ್ರ ಸ್ವಾಮಿಗಳ ದರ್ಶನ ಪಡೆದವು. ಆ ಅನುಭವ ಮನಸ್ಸಿಗೆ ಶಾಂತಿ ನೀಡುವಂತಿತ್ತು. ದರ್ಶನದ ನಂತರ ಸ್ವಲ್ಪ ಸಮಯ ದೇವಸ್ಥಾನದ ಆವರಣದಲ್ಲಿ ನಡೆದಾಡಿ ಅಲ್ಲಿನ ಆಧ್ಯಾತ್ಮಿಕ ವಾತಾವರಣವನ್ನ ಆನಂದಿಸಿದವು. ನಂತರ ನನ್ನ ಹುಟ್ಟೂರು ರಾಯಚೂರು ಜಿಲ್ಲೆಯ ಶಕ್ತಿನಗರದ ಕಡೆಗೆ ಹೊರಟೆವು. ಮರುದಿನ ನನ್ನ ಹೃದಯಕ್ಕೆ ತುಂಬಾ ಹತ್ತಿರವಾದ ದಿನವಾಗಿತ್ತು. ನಾವು ಶಕ್ತಿನಗರ ಮತ್ತು ಅದರ ಸುತ್ತಮುತ್ತಲಿನ ಪ್ರದೇಶಗಳಲ್ಲಿ ಸುತ್ತಾಡುತ್ತಾ ದಿನವನ್ನ ಕಳೆದೆವು. ಅನೇಕ ವರ್ಷಗಳ ನಂತರ ಅದೇ ಬೀದಿಗಳಲ್ಲಿ ಮತ್ತೆ ನಡೆಯುವುದು ತುಂಬಾ ಭಾವನಾತ್ಮಕ ಮತ್ತು ಮನಸ್ಸಿಗೆ ಹಿತವಾದ ಅನುಭವವಾಗಿತ್ತು. ನಾವು ಹಿಂದೆ ವಾಸಿಸಿದ್ದ ಹಳೆಯ ಮನೆಗೂ ಕೂಡ ಭೇಟಿ ನೀಡಿದೆವು. ಶಾಲೆಯ ದಿನಗಳು, ಸ್ನೇಹಿತರ ಜೊತೆ ಆಟವಾಡಿದ ಕ್ಷಣಗಳು, ನನ್ನ ಬಾಲ್ಯವನ್ನ ವಿಶೇಷವಾಗಿಸಿದ ಸಣ್ಣ ಸಣ್ಣ ನೆನಪುಗಳು ಮನಸ್ಸಿಗೆ ಬಂದವು. ನಂತರ ಕೃಷ್ಣಾ ನದಿಯ ಬಳಿ ಹೋದೆವು. ಅದು ತುಂಬಾ ಸುಂದರ ದೃಶ್ಯವಾಗಿತ್ತು. ದೊಡ್ಡದಾಗಿ ಹರಿಯುತ್ತಿದ್ದ ನದಿ ತುಂಬಾ ಶಾಂತವಾಗಿ ಕಾಣಿಸುತ್ತಿತ್ತು. ನದಿ ಮತ್ತು ಸುತ್ತಲಿನ ವಾತಾವರಣವನ್ನ ನೋಡುತ್ತಾ ಕೆಲವು ಫೋಟೋಗಳನ್ನ ಕ್ಲಿಕ್ಕಿಸಿದೆವು. ಮಾರನೇ ದಿನ ಬೆಳಿಗ್ಗೆ ಬೇಗ ಶಕ್ತಿನಗರದಿಂದ ಮೆಹಬೂಬ್ ನಗರದ ಹತ್ತಿರ ಇರುವ ಅಪ್ಪನಪಲ್ಲಿ ಗ್ರಾಮದ ಕಡೆಗೆ ಹೊರಟೆವು. ಅಲ್ಲಿ ಇರುವ ಪ್ರಸಿದ್ಧ ಹನುಮಾನ್ ದೇವಸ್ಥಾನಕ್ಕೆ ಭೇಟಿ ನೀಡುವುದು ನಮ್ಮ ಮುಖ್ಯ ಉದ್ದೇಶವಾಗಿತ್ತು. ದೇವಸ್ಥಾನ ಊರಿನಿಂದ ಸ್ವಲ್ಪ ದೂರದಲ್ಲಿದ್ದು ಆ ಪ್ರದೇಶ ತುಂಬಾ ಶಾಂತ ಮತ್ತು ನೆಮ್ಮದಿಯುತವಾಗಿತ್ತು. ಕೇವಲ ಶಾಂತಿ ಮತ್ತು ಭಕ್ತಿಯ ವಾತಾವರಣ ಮಾತ್ರ ಇತ್ತು. ದೇವಸ್ಥಾನದಲ್ಲಿ ತುಂಬಾ ಸಕಾರಾತ್ಮಕ ವಾತಾವರಣ ಇತ್ತು. ಅಲ್ಲಿ ಸ್ವಲ್ಪ ಸಮಯ ಕಳೆದಾಗ ಮನಸ್ಸಿಗೆ ಅಪಾರ ಶಾಂತಿ ಸಿಕ್ಕಿತು. ದೇವಸ್ಥಾನದ ಭೇಟಿ ಮುಗಿಸಿ ಅದೇ ದಿನ ಮತ್ತೆ ಶಕ್ತಿನಗರಕ್ಕೆ ಹಿಂದಿರುಗಿದೆವು. ಸಂಜೆ ವೇಳೆಗೆ ನಾವು ಬಹಳ ಪ್ರಮುಖ ಮತ್ತು ಶುಭಕರವಾದ ಶ್ರೀ ಸುಗುರೇಶ್ವರ ಜಾತ್ರೆಯಲ್ಲಿ ಭಾಗವಹಿಸಿದೆವು. ಈ ಜಾತ್ರೆ ಇಲ್ಲಿ ತುಂಬಾ ಪ್ರಸಿದ್ಧವಾಗಿದೆ. ಸುತ್ತಮುತ್ತಲಿನ ಊರುಗಳಿಂದಲೂ ಜನರು ಈ ಜಾತ್ರೆಗೆ ಬರುತ್ತಾರೆ. ಎಲ್ಲೆಡೆ ದೀಪಾಲಂಕಾರ, ಭಕ್ತರು ಮತ್ತು ಹಬ್ಬದ ಸಂಭ್ರಮ ತುಂಬಿಕೊಂಡಿತ್ತು. ನಾವು ಶ್ರೀ ಸುಗೂರೇಶ್ವರ ಸ್ವಾಮಿಯ ಆಶೀರ್ವಾದ ಪಡೆದು ಜಾತ್ರೆಯನ್ನ ತುಂಬಾ ಆನಂದಿಸಿದೆವು.
ಅಲ್ಲಿ ಅನೇಕ ಅಂಗಡಿಗಳು, ಜನರ ಸಂಚಾರ ಮತ್ತು ಹಬ್ಬದ ಸಂಭ್ರಮ ಎಲ್ಲೆಡೆ ಕಾಣಿಸುತ್ತಿತ್ತು. ಇದು ನಮ್ಮ ಟ್ರಿಪ್ಗೆ ಒಂದು ಅದ್ಭುತ ಅಂತ್ಯವಾಗಿತ್ತು. ಕುಟುಂಬದ ಜೊತೆ ಕಳೆದ ಅಮೂಲ್ಯ ಸಮಯದಿಂದ ತುಂಬಿದ ಕ್ಷಣಗಳು ಇವು. ಒಟ್ಟಾರೆ ಈ ಟ್ರಿಪ್ ನಮಗೆ ತುಂಬಾನೇ ವಿಶೇಷವಾಗಿತ್ತು. ನಮ್ಮ ಬೇರುಗಳು, ನಮ್ಮ ನಂಬಿಕೆ ಮತ್ತು ನೆನಪುಗಳ ಕಡೆಗೆ ಮರಳಿದ ಒಂದು ಭಾವನಾತ್ಮಕ ಪ್ರಯಾಣವಾಗಿತ್ತು. ಈ ವಿಡಿಯೋ ನಿಮಗೆ ಇಷ್ಟ ಆಗಿದ್ರೆ ಲೈಕ್ ಮಾಡಿ, ಶೇರ್ ಮಾಡಿ, ನಮ್ಮ ಗ್ರಿಟಿ ವ್ಲಾಗ್ಸ್ ಚಾನೆಲನ್ನು ಸಬ್ಸ್ಕ್ರೈಬ್ ಮಾಡೋದನ್ನು ಮರಿಬೇಡಿ. ಇದೇ ಥರ ಮುಂದಿನ ಮತ್ತೊಂದು ವಿಡಿಯೋದಲ್ಲಿ ಎಲ್ಲರೂ ಮತ್ತೆ ಭೇಟಿಯಾಗೋಣ. ಅಲ್ಲಿವರೆಗೂ ಗುಡ್ ಬೈ, ಟೇಕ್ ಕೇರ್.